ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಹೆಂಗಿದ್ದೀರಿ? ನಾವಂತರೂ ಆರಾಮಿದ್ದೀವ್ರಿ. ನೀವು ಕೂಡ ಆರಾಮಿದ್ದೀರಿ ಅನ್ಕೊಂಡಿದೀನಿ. ಈ ಲಾಗ್ ಅಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ವಿಡಿಯೋ ಆದ್ರಿ. ನೀವು ಸಹ ವಿಡಿಯೋನ ಎಂಡ್ ವರೆಗೂ ನೋಡಿ. ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡ್ರಿ. ಹಾಗೆ ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ತಡ ಮಾಡಂಬೇಡ್ರಿ, ಇವಾಗ ವಿಡಿಯೋ ಸ್ಟಾರ್ಟ್ ಮಾಡಂಬರ್ರಿ. ನಮ್ಮ ಫ್ಯಾಮಿಲಿ ಹಾಗೆ ನನ್ನ ಹಸ್ಬೆಂಡ್ದು ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರೂ ಸೇರ್ಬಿಟ್ಟು ಬೋಟಿಂಗ್ಗೋಸ್ಕರ ಹೋಗ್ತಿದ್ವಿ. ಇಷ್ಟು ದಿನ ಆದರೂ ಒನ್ ಟೈಮ್ನು ಬೋಟಿಂಗ್ ಮಾಡಿದಿಲ್ರಿ. ಯಾಕಂದ್ರೆ ನಮಗೆ ನೀರಂದ್ರೆ ಭಯ. ಅದಕ್ಕೋಸ್ಕರ ಬೋಟಿಂಗ್ ವಿಷಯನೇ ಎತ್ತಿದಿಲ್ಲ ನಾವು. ಇವಾಗ ನಮ್ಮ ಹಸ್ಬೆಂಡ್ ಫ್ರೆಂಡ್ಸ್ ಎಲ್ಲ ಬಂದಿದ್ರು. ಬರ್ರಿ ಭಯ ಯಾಕಂತ ಹೇಳಿದ್ರು. ಅದಕ್ಕೋಸ್ಕರ ನಾವು ರೆಡಿಯಾಗಿ ಬಂದ್ವಿ. ಇಲ್ಲಿ ಏನ್ ವಿಶೇಷತೆ ಅಂದ್ರ, ಗಂಗಾ ನದಿ ಬಂದು ಸಮುದ್ರಕ್ಕೆ ಜಾಯಿನ್ ಆಗ್ಯದ್ರಿ, ಅರಬ್ಬಿ ಸಮುದ್ರಕ್ಕ. ಅಂದ್ರ ನದಿನೂ ಐತಿ, ಸಮುದ್ರನೂ ಐತಿ. ಎರಡರಲ್ಲಿ ಒಮ್ಮೆ ನಾವು ಬೋಟಿಂಗ್ ಮಾಡ್ಬೋದು. ಸಮುದ್ರನು ಬೋಟಿಂಗ್ ಮುಗೀತು, ಹಾಗೆ ನದಿದನು ಬೋಟಿಂಗ್ ಮುಗೀತು ಅನ್ಕೊಂಡ್ವಿ. ಯಾಕಂದ್ರ ಎರಡು ಅದಾವಲ್ರಿ, ಜಾಯಿಂಟ್ ಅದಾವ. ಅಂದ್ರ ಗಂಗಾ ನದಿ ಬಂದು ಅರಬ್ಬಿ ಸಮುದ್ರಕ್ಕ ಸೇರಿರುವಂತ ಜಾಗ. ತುಂಬಾ ಜನ ಮಾಡ್ತಾರ ಬೋಟಿಂಗ್. ನೀವ್ ಅನ್ಬೋದ್ರಿ ನೀರ್ ಎಷ್ಟು ಗಲೀಜಾವ್ ಅಂತ ಹೇಳಿ. ನದಿ ಕಾರಣದಿಂದ ನದಿ ಬಂದು ಜಾಯಿಂಟ್ ಆಗ್ಯದಲ್ರಿ, ಅದಕ್ಕೋಸ್ಕರ ಸಮುದ್ರ ನೀರ್ನು ಸ್ವಲ್ಪ ಗಲೀಜ್ ಅದಾವ. ಪೂರ್ತಿ ಸ್ವಲ್ಪ ಒಳಗಡೆ ಹೋದ್ರ ಕ್ಲೀನ್ ಅದಾವ ನೀರ ಸಮುದ್ರದ್ದು. ನಾವು ಅಷ್ಟೊಂದು ದೂರ ಏನ್ ಹೋಗ್ಲಿಲ್ಲ, ಮೊದ್ಲೇ ಸ್ವಲ್ಪ ಭಯ ಅಲ್ರಿ. ಹಾಗಾಗಿ ನಾವು ಇಲ್ಲೇ ಸಮೀಪ ಕರ್ಕೊಂಡ್ ಹೋಗ್ ಬರ್ರಿ ಅಂತ ಹೇಳಿದ್ವಿ ಮೊದ್ಲೇನೆ ಅವ್ರಿಗೆ. ಬೋಟ್ ಒಳಗ್ ಕುಂದ್ರತನ ಇಷ್ಟು ಭಯ ಅನಸ್ತದ್ರಿ ನೀರ್ ನೋಡ್ಬಿಟ್ಟು. ಆಮೇಲೆ ಹೋಗ್ತಾ ಹೋಗ್ತಾ ನಮಗೆ ಮಜಾ ಬರ್ತದ. ಇನ್ನು ಸ್ವಲ್ಪ ದೂರ ಹೋಗ್ಬೇಕಂತ ಹೇಳಿ ಅನಿಸ್ಬಿಡ್ತದ್ರಿ. ನದಿ ಒಳಗಡೆ ಹೋದಂಗ ಹೋದಂಗ ಊರೆಲ್ಲ ಚಿಕ್ಕದ್ ಕಾಣ್ಲಕ್ ಸ್ಟಾರ್ಟ್ ಆಗ್ತದ್ರಿ. ಅವಾಗೆ ಭಯ ಸ್ಟಾರ್ಟ್ ಆಗೋದು. ತುಂಬಾ ಚಿಕ್ಕದ್ ಅನಿಸ್ತದ, ಊರು ಕಾಣಿಸೋದೇ ಇಲ್ಲ. ಯಾಕಂದ್ರ ನಾವು ಹೋಗಿದ್ದು ನದಿ ಕಡೆ ಅಲ್ರಿ, ಸಮುದ್ರದ ಕಡೆ ಹೋಗಿದ್ದು. ಹಾಗಾಗಿ ಊರು ಬಾಳ ಚಿಕ್ಕದ್ ಅನ್ಸ್ಲತ್ತಿತ್ತು. ತುಂಬಾ ಜನ ಎಂಜಾಯ್ ಮಾಡ್ಲತ್ತಿದ್ರು. ನೋಡ್ಬೋದ್ರಿ, ಅವು ಯಾವ ತರ ಒಂದೊಂದ್ ಹವಾ ಹಾಕ್ಯಾರೆ ಅದ್ರ ಮೇಲೆ ಕೂತ್ಕೊಂಡ್ ಎಂಜಾಯ್ ಮಾಡ್ತಾರಿ. ಅಂದ್ರ ಮುಂದ್ಗಡೆ ಬೋಟ್ ಅದು ಎಳ್ಕೊಂಡ್ ಹೋಗ್ತದ. ನಿಮಗ ಕಾಣ್ತಾ ಇರ್ಬೋದು. ತುಂಬಾ ಎಂಜಾಯ್ ಮಾಡ್ತಾರ ಅವ್ರು. ನಮಗ್ ಭಯ ರೀ ಆತರ ಎಲ್ಲ ಹೋಗಕ್ಕೆ. ಅದಕ್ಕೋಸ್ಕರ ನಾವು ಈ ಬೋಟಲ್ಲಿ ಹೋಗ್ತಿರೋದು. ನನ್ ಮಗಳಂತೂ ನನಗ್ ಬಿಟ್ಟು ಅಳಗ್ಯಾಡಲಾಗಿವ್ರಿ. ನೀರ್ ನೋಡಿ ಸುತ್ತ ನೀರೇ ಕಾಣ್ಲತ್ತಾವ. ಆಕಿಗಿ ಭಯ ಅನ್ಸ್ಲತ್ತಿತ್ತು. ಅವ್ರ ಪಪ್ಪನ ಹತ್ರನೂ ಹೋಗಲಾಗಿದ್ದಳು, ನನ್ನ ಹತ್ರನೇ ಕುತ್ಕೊಂಡ್ ಬಿಟ್ಟಿಳು. ಸ್ವಲ್ಪನೂ ಅಳಗ್ಯಾಡಲಾಗಿವ್ರು. ಮಮ್ಮ ಬೂ ಬೂ ಅಂತ ಹೇಳಿ ಅಂತ ಇದ್ಳು ಆಕಿ. ಅವಳಿಗೆ ಭಯ ಅನ್ಸ್ಲತ್ತಿತ್ರಿ. ಈ ತರ ನೀರ್ ಒಳಗ ಇದೇ ಫಸ್ಟ್ ಟೈಮ್ ಹೋಗ್ತಿರೋದು. ನನಗೆ ಎಷ್ಟೊಂದ್ ಭಯ ಆಗ್ತದ. ಅವಳಂತ್ರು ತೀರಾ ಅಂಜುತ್ತಾಳ್ರಿ ನೀರಿಗೆಲ್ಲ. ಬೋಟಿಂಗ್ ಇಷ್ಟ ಇರೋರು ದಮ್ಮಂಗ್ ಬಂದ್ರ ಮಿಸ್ ಮಾಡ್ಬೇಡ್ರಿ. ಮಸ್ತ್ ಇರ್ತದ ಬೋಟ್ ರೈಡಿಂಗ್ ಎಲ್ಲ. ಸಿಂಗಲ್ ಆಗಿನೂ ಮಾಡ್ತಾರಲ್ರಿ ಅದು ಬೋಟ್, ಸಣ್ಣ ಬೋಟ್ಗಳು. ಅದನ್ನು ಸೂಪರ್ ಆಗಿರ್ತದ. ಅವ್ರು ಎಂಜಾಯ್ ಮಾಡೋದ್ ನೋಡಿ ನಾವು ಖುಷಿ ಪಡ್ತೀವ್ರಿ.
ಬೋಟಿಂಗ್ ಎಲ್ಲ ಆದ್ಮೇಲೆ ನಾವು ಹೊರಗಡೆ ಬಂದ್ವಿ. ಹೊರಗಡೆ ಬಂದ ನಂತರ ಇಲ್ಲಿ ಗಿಟಾರ್ ಹಿಡ್ಕೊಂಡು ಸಾಂಗ್ ಹಾಡ್ಲತ್ತಿದ್ರಿ, ಬಾಳ ಚಂದ ಹಾಡ್ಲತ್ತಿದ್ರು. ಅಂದ್ರ ಬಾಲಿವುಡ್ ಸಾಂಗ್ಸ್ ಹಾಡ್ಲತ್ತಿದ್ರು. ತುಂಬಾ ಜನ ನಿಂತ್ಕೊಂಡ್ ನೋಡ್ತಾ ಇದ್ರು. ಹಾಗೆ ಸ್ವಲ್ಪ ನಾವು ಎಂಜಾಯ್ ಮಾಡಿದ್ವಿ ಅಲ್ಲೇ ಅವ್ರ ಸಾಂಗ್ ಎಲ್ಲ ಕೇಳ್ಕೊಂಡು. ಅವತ್ತು ದಿನ ಪೂರ್ತಿ ಹೊರಗಡೆ ಎಲ್ಲ ತಿರುಗಾಡಿ ಎಂಜಾಯ್ ಮಾಡಿ, ಹಾಗೆ ನಾವು ಸಂಜೆ ಆಗಿತ್ರಿ, ಮನೆಗೆ ಹೋಗಿ ಅಡ್ಗೆ ಮಾಡ್ಕೊಂಡು ಉಣತನ ಲೇಟ್ ಆಗ್ತದ ಅಂತ ಹೇಳ್ಬಿಟ್ಟು ನಾವು ಸಹ ಹೋಟೆಲ್ಗೆ ಬಂದಿದ್ವಿ. ಪೂರ್ತಿ ಫ್ಯಾಮಿಲಿ ಎಲ್ಲ ಬಂದಿತ್ತು, ಅಂದ್ರೆ ನನ್ನ ಹಸ್ಬೆಂಡ್ ಫ್ರೆಂಡ್ಸ್ ಫ್ಯಾಮಿಲಿ, ಹಾಗೆ ನಾವು ಎಲ್ಲರೂ ಕೂಡಿ ಡಿನ್ನರ್ ಮುಗಿಸ್ಕೊಂಡ್ವಿ ಹೊರಗಡೆನೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಚಿಕ್ಕ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಬಾಯ್ ಫ್ರೆಂಡ್ಸ್.